ಸಾಧನೆ ಮಾತ್ರ ಬೆನ್ನಿಡುವಂತಹದ್ದು. ಹೊಳೆವ ಕಂಗಳ ಉಡಾಡಿ ನಿಂತಲ್ಲಿ ನಿಲ್ಲದ ತುಂಟಾಟ, ತೊಗಲು ಮಾತು, ವಯಸ್ಸಿನ 3 ವರ್ಷ. ಆದರೆ ತನ್ನ ಈ ವಯಸ್ಸಿಗೆ ಒಂದಲ್ಲ ಎರಡಲ್ಲ 5 ಭಾಷೆಯನ್ನ ಓದುವುದಕ್ಕೆ ಕಲಿತಿದ್ದಾಳೆ. ತನ್ನ ಪುಟ್ಟ ವಯಸ್ಸಿನಲ್ಲೇ ಪಂಚಭಾಷಾ ಪ್ರವೀಣೆಯಾಗುವುದಕ್ಕೆ ಕೊಟ್ಟಿದ್ದಾಳೆ. ಅಂದಾಗೆ ಈ ಪುಟಾಣಿ ಹೆಸರು ದಿಶಾ. ರಾಜರಾಜೇಶ್ವರಿ ನಗರದ ಟ್ವಿಂಕ್ಲಿಂಗ್ ಸ್ಟಾರ್ ಪ್ಲೇ ಹೋಮ್ ವಿದ್ಯಾರ್ಥಿನಿ. ತನ್ನ ಮೊದಲ ವರ್ಷದಲ್ಲೇ ಈಕೆ ಕನ್ನಡ, ಇಂಗ್ಲಿಷ್, ಹಿಂದಿ, ಜಪಾನಿ ಸೇರಿದಂತೆ 4-5 ಭಾಷೆಯನ್ನ ಪಟಪಟ ಅಂತ ಓದಬಲ್ಲ ಜಾಣೆ. ಅಷ್ಟೇ ಅಲ್ಲ, ಜಪಾನಿ ಹಾಡು, ಪಂಜಾಬಿ ಭಜನೆಯನ್ನು ಹಾಡಬಲ್ಲ ಪ್ರವೀಣೆ. ಇದು ದಿಶಾ ಇಷ್ಟೊಂದು ಜಾಣಿಯಾಗೋದಿಕ್ಕೆ ಕಾರಣನೂ ಇದೆ. ದಿಶಾ ತಾಯಿ ಆಕೆಯ ಗರ್ಭದಲ್ಲಿರುವಾಗಲೇ ಭಗವದ್ಗೀತೆ ಸೇರಿದಂತೆ ಹಲವಾರು ಪುಸ್ತಕಗಳನ್ನ ಓದ್ತಾ ಹೊಟ್ಟೆಯೊಳಗಿರೋ ಮಗುವಿಗೆ ಪಾಠ ಮಾಡಿದ್ರಂತೆ. ಅದರ ಪರಿಣಾಮವಾಗಿ ದಿಶಾ ಹುಟ್ಟುತ್ತಲೇ ಇಷ್ಟೊಂದು ಜಾಣಿಯಾಗಿದ್ದಾಳೆ ಅಂತಾರೆ ದಿಶಾ ತಾಯಿ. ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾಳೆ. ಆಲ್ ಚಿಲ್ಡ್ರನ್ ಅಷ್ಟೇ ಕೆಪಾಸಿಟಿ ಇರುತ್ತೆ ಎಲ್ಲ ಮಕ್ಳಿಗೂ. ಬಟ್ ನಾವ್ ಹೇಗೆ ಅವ್ರನ್ನ ಡೆವಲಪ್ ಮಾಡ್ತೀನಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲ ಮಕ್ಳಿಗೂ ಸೇಮ್ ಕೆಪಾಸಿಟಿ ಇರುತ್ತೆ. ಬಟ್ ಹೇಗೆ ತಾಯಿ ಅಥವಾ ತಂದೆ ಮನೇಲಿರೋರು ಹೇಗೆ ಆ ಮಗುನ್ ಮುಂದಕ್ಕೆ ತರ್ತಾರೆ. ಇವಾಗ ಒಂದು ವರ್ಡ್ಸ್ ಅದು ಚಿಕ್ಕ 9 ತಿಂಗಳು 7 ತಿಂಗಳಿಂದಾನೇ ಹೇಗೆ ಓದಿಸೋದು, ಅದನ್ನ ಹೇಗೆ ಅವ್ರಿಗೆ ಎಂಜಾಯ್ಮೆಂಟ್ ಮಾಡಿಸ್ಕೊಂಡು ಓದ್ಬೇಕು. ಅದು ಬರ್ಡನ್ ಆಗಿರ್ಬಾರ್ದು ಅವ್ರಿಗೆ. ಇದು ದಿಶಾ ಕಲಿತಾ ಇರೋ ಟ್ವಿಂಕ್ಲಿಂಗ್ ಸ್ಟಾರ್ ಪ್ಲೇ ಹೋಮ್ ಅಲ್ಲಿ ಮಕ್ಕಳಿಗೆ ಆಟದ ಜೊತೆಗೆ ವಿಶೇಷ ತರಬೇತಿ ನೀಡಲಾಗಿದೆ. ಒಟ್ನಲ್ಲಿ ತನ್ನ ಇಷ್ಟು ಚಿಕ್ಕ ವಯಸ್ಸಿಗೆ ದಿಶಾ ಪಂಚಭಾಷೆಗಳನ್ನ ಕಲಿತಾ ಇರೋದು, ಬಹುಭಾಷೆಗಳನ್ನ ಗುರುತಿಸ್ತಾ ಇರೋದು ನಿಜಕ್ಕೂ ಅಚ್ಚರಿಗೊಳಿಸುತ್ತೆ. ಚೈತ್ರ, TV9 ಬೆಂಗಳೂರು.